ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕ ಸ್ನೇಹಿತರಿಗೆ ನಿಮ್ಮ ಸುಪ್ರಿಯಾ ಶಿವಮೂರ್ತಿ ಗೌಡ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ರಾಮಾಯಣದ 96ನೇ ಭಾಗವನ್ನು ನಾನೀಗ ಪ್ರಾರಂಭಿಸ್ತಾ ಇದ್ದೀನಿ. ನಿನ್ನೆಯ ಸಂಚಿಕೆಯಲ್ಲಿ ರಾಕ್ಷಸ ರಾಜನಾದಂತಹ ರಾವಣನು ರಾಕ್ಷಸ ಸಭೆಯನ್ನು ಸೇರಿ ರಾಮ ಮತ್ತು ಲಕ್ಷ್ಮಣ ಹಾಗೂ ವಾನರ ಸೈನ್ಯವನ್ನು ಹೇಗೆ ಸದೆಬಡಬೇಕೆಂಬ ಸಂಚನ್ನು ಹೂಡ್ತಾ ಇದ್ದಾರೆ. ಅದಕ್ಕೆ ವಿಭೀಷಣನು ಬೇಡ, ಸೀತೆಯನ್ನು ಅವರಿಗೊಪ್ಪಿಸಿ ನಮ್ಮ ಈ ರಾಕ್ಷಸ ರಾಜ್ಯವನ್ನು ಕಾಪಾಡಿಕೊಳ್ಳೋಣ ಅನ್ನೋ ಸಲಹೆಯನ್ನು ನೀಡ್ತಾ ಇದ್ದಾನೆ ವಿಭೀಷಣನು. ಈ ಒಂದು ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡೋಣ 96ನೇ ಭಾಗದಲ್ಲಿ. ರಾವಣನ ಹಿತೈಷಿಯಾದ ವಿಭೀಷಣನು ಸ್ವಯಂ ಭಗವಾನ್ ವಿಷ್ಣುವಿನ ಸ್ತರದಲ್ಲಿರುವ ರಾಮನು ಅಸೀಮ ಹಾಗೂ ಅಚಿಂತ್ಯ ಸಾಮರ್ಥ್ಯವನ್ನು ಹೊಂದಿರುವನು. ಆದ್ದರಿಂದ ನಿನ್ನ ರಾಜನು ರಾಮನೊಡನೆ ಯುದ್ಧ ಮಾಡುವುದನ್ನು ತಡೆಯುವುದರ ಮೂಲಕ ನೀನು ಅವನಿಗೆ ಮಹಾನ್ ಸೇವೆಯೊಂದನ್ನು ಮಾಡುವೆ. ಅದನ್ನು ಬಿಟ್ಟು ಅವನನ್ನು ಯುದ್ಧ ಮಾಡಲು ಪ್ರೋತ್ಸಾಹಿಸಿದರೆ ನೀನು ಅವನಿಗೆ ಅಪಾರ ಹಾನಿಯುಂಟು ಮಾಡುವೆ ಎಂದು ರಾವಣನ ಮಂತ್ರಿಯಾದ ಪ್ರಹಸ್ತನಿಗೆ ವಿಭೀಷಣನು ಹೇಳಿದನು. ಬಳಿಕ ರಾವಣನ ಕಡೆಗೆ ತಿರುಗಿದ ವಿಭೀಷಣನು, ಕೇವಲ ನಿನ್ನ ಹಿತೈಷಿಯಾಗಿ ಯೋಚಿಸುತ್ತಿರುವ ನಾನು ನೀನು ಸೀತೆಯನ್ನು ಹಿಂದಿರುಗಿಸಬೇಕೆಂದು ಹೇಳುತ್ತಿರುವೆನು. ರಾಜನ ಹಾಗೂ ವೈರಿಯ ಬಲಾಬಲಗಳನ್ನು ತುಲನೆ ಮಾಡಿ ಅನುಗುಣವಾದ ಉಪದೇಶವನ್ನು ನೀಡುವ ಮಂತ್ರಿಯೇ ನಿಜವಾದ ಹಿತೈಷಿ ಎಂದನು. ತನ್ನ ಚಿಕ್ಕಪ್ಪನ ಮಾತುಗಳನ್ನು ಇನ್ನೂ ಸಹಿಸಿಕೊಳ್ಳಲಾಗದ ಇಂದ್ರಜಿತುವು, ವಿಭೀಷಣ, ನೀನು ಒಬ್ಬ ಹೇಡಿ ಮತ್ತು ನಪುಂಸಕ ಮಾತ್ರ. ಧೈರ್ಯ ಹಾಗೂ ಶೌರ್ಯ ಇಲ್ಲದಿರುವ ನಿನ್ನ ಉಪದೇಶಕ್ಕೆ ಈ ಸಭೆಯಲ್ಲಿ ಯಾವ ಜಾಗವೂ ಇಲ್ಲ. ಹಿಂದೆ ಇಂದ್ರ ಹಾಗೂ ಅವನ ವಾಹನವಾದ ಐರಾವತವನ್ನು ನೆಲಕ್ಕೆಳೆದ ನಾನು ದೇವತೆಗಳೆಲ್ಲರನ್ನೂ ಹೆದರಿ ಓಡುವಂತೆ ಮಾಡಿದೆ. ಇಬ್ಬರು ಸಾಮಾನ್ಯ ಮನುಷ್ಯರಾದ ರಾಮ ಮತ್ತು ಲಕ್ಷ್ಮಣರನ್ನು ಕೊಲ್ಲುವುದು ನನಗೆ ಸುಲಭವಾದ ಕೆಲಸ ಎಂದು ದರ್ಪದಿಂದ ಹೇಳಿದನು. ಆಗ ಕಠೋರವಾಗಿ ಉತ್ತರಿಸಿದ ವಿಭೀಷಣನು, ನೀನೊಬ್ಬ ಅಪ್ರಬುದ್ಧ ಬಾಲಕ. ನಿನ್ನ ಬುದ್ಧಿಶಕ್ತಿಯು ಇನ್ನೂ ವೃದ್ಧಿಯಾಗದಿರುವ ಕಾರಣದಿಂದ ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಎಂಬುದನ್ನು ನಿರ್ಧರಿಸಲು ನಿನಗೆ ಸಾಧ್ಯವಾಗುತ್ತಿಲ್ಲ. ನಿಜವಾಗಿ ಒಬ್ಬ ಮಂದಮತಿಯು ವಿವೇಚನಾ ಶೂನ್ಯನು, ಅಸಂಸ್ಕೃತನೂ ಹಾಗೂ ಕ್ರೂರಿಯೂ ಆಗಿರುವ ನೀನು ರಾವಣನ ಪುತ್ರನಲ್ಲ, ಅವನ ಶತ್ರು. ರಾಕ್ಷಸರು ಶಾಂತಿಯಿಂದ ಬದುಕುಳಿಯಬೇಕೆಂಬಲ್ಲಿ ಸೀತೆಯನ್ನು ಉದಾರ ಉಡುಗೊರೆಗಳೊಂದಿಗೆ ರಾಮನಿಗೆ ಹಿಂದಿರುಗಿಸಬೇಕು ಎಂದನು. ವಿಭೀಷಣನ ವಿರೋಧಾತ್ಮಕ ಮಾತುಗಳನ್ನು ಕೇಳಿ ರಾವಣನು ಕೂಡ ಕಿರಿಕಿರಿಗೊಂಡನು. ತನ್ನ ಮಲತಮ್ಮನನ್ನು ತೆಗಳಲುದ್ದೇಶಿಸಿದ ಅವನು, ಸ್ನೇಹಿತನ ಸೋಗಿನಲ್ಲಿರುವ ದ್ರೋಹಿಯೊಂದಿಗೆ ಇರುವುದಕ್ಕಿಂತ ಒಬ್ಬ ವೈರಿಯೊಂದಿಗೆ ಅಥವಾ ವಿಷ ಸರ್ಪದೊಂದಿಗೆ ಇರುವುದು ಲೇಸು. ಆ ದ್ರೋಹಿಯು ಒಬ್ಬ ಸಹೋದರನೇ ಆಗಿದ್ದರೆ ಈ ಯುಕ್ತಿಯು ಇನ್ನೂ ಹೆಚ್ಚು ಸೂಕ್ತವೆಂದೆನಿಸುತ್ತದೆ ಎಂದನು. ಕುಟುಂಬದವರ ದುರಾದೃಷ್ಟವನ್ನು ಕಂಡು ಎಲ್ಲರಿಗಿಂತ ಹೆಚ್ಚಾಗಿ ಸಂತೋಷ ಪಡುವವರು ಸ್ವಂತ ಸಂಬಂಧಿಕರೇ ಎಂದು ಕಾಣಿಸುತ್ತದೆ. ಒಮ್ಮೆ ಕೈಯಲ್ಲಿ ಬಲೆಯನ್ನು ಹಿಡಿದುಕೊಂಡು ಸಮೀಪಿಸುತ್ತಿದ್ದ ಬೇಟೆಗಾರನನ್ನು ಕಂಡ ಕೆಲವು ಆನೆಗಳು ಈ ಮುಂದಿನ 2 ವಾಕ್ಯಗಳನ್ನು ಹೇಳಿದವು. ಅಂಜೆವು ನಾವು ಅಗ್ನಿ ಆಯುಧಗಳಿಗೆ, ಆದರೆ ಅಂಜುವೆವು ತಥಾಕಥಿತ ಆತ್ಮ ಸಂಬಂಧಿಗಳಿಗೆ. ನಾವು ಬಂಧನದಲ್ಲಿರುವುದನ್ನು ಖಚಿತಪಡಿಸಲು ಬಗೆ ಬಗೆಯ ಕಷ್ಟಗಳನ್ನವರು ಸೋಸುವರು ಎಂದನು. ನಾವು ಹಸುಗಳಿಂದ ಹಾಲು ಪಡೆಯುತ್ತೇವೆ, ಬ್ರಾಹ್ಮಣರಲ್ಲಿ ತಪಶ್ಚರ್ಯಗಳನ್ನು ಕಾಣುತ್ತೇವೆ, ಸ್ತ್ರೀಯರಲ್ಲಿ ಚಂಚಲತೆಯನ್ನು ಕಾಣುತ್ತೇವೆ ಹಾಗೂ ಸಂಬಂಧಿಕರಿಂದ ಅಪಾಯಕ್ಕೊಳಗಾಗುತ್ತೇವೆ. ವಿಭೀಷಣನೇ, ನೀನು ನನ್ನ ಕುರಿತಾಗಿ ಅಸೂಹೆಗೊಳಗಾಗಿರುವೆ. ಹಾಗಾಗಿ ನನಗೆ ಸಿಗುವ ಮನ್ನಣೆಯನ್ನು ನೀನು ಸಹಿಸಲಾರೆ. ಇನ್ಯಾರಾದರೂ ಈ ತೆರನಾಗಿ ಮಾತನಾಡಿದ್ದಲ್ಲಿ ನಾನು ಅವರನ್ನು ಒಮ್ಮೆಲೆಯೇ ಕೊಂದು ಹಾಕುತ್ತಿದ್ದೆ. ಎಲೈ ನನ್ನ ಅನಿಷ್ಟಮಲ ಸಹೋದರನೇ, ನಮ್ಮ ಕೀರ್ತಿವಂತ ಕುಟುಂಬಕ್ಕೆ ನೀನೊಬ್ಬ ಕಳಂಕಪ್ರಾಯನಾಗಿರುವೆ ಎಂದನು. ರಾವಣನ ತೆಗಳಿಕೆಯಿಂದ ಕೋಪಗೊಂಡು ಕೈಯಲ್ಲಿದ್ದ ಗದೆಯನ್ನು ಹಿಡಿದು ತನ್ನ 4 ಅನುಯಾಯಿಗಳೊಡನೆ ಎದ್ದ ವಿಭೀಷಣನು, ರಾಜನೇ, ನೀನು ನನ್ನ ಅಗ್ರಜನಾಗಿದ್ದರೂ ಅಧರ್ಮದ ದಾರಿಯನ್ನು ಆಯ್ಕೆ ಮಾಡಿರುವ ನಿನ್ನ ಮಾತುಗಳನ್ನು ನಾನಿನ್ನು ಸಹಿಸಲಾರೆ. ಮಧುರ ಮಾತುಗಳಿಂದ ಮುಖಸ್ತುತಿ ಮಾಡುವವರು ಸುಲಭವಾಗಿ ಸಿಗುತ್ತಾರೆ, ಆದರೆ ಇನ್ನೊಬ್ಬರ ಹಿತಕ್ಕಾಗಿ ಅಪ್ರಿಯವಾದ ಸತ್ಯವನ್ನು ನುಡಿಯುವವರು ಬಹಳ ವಿರಳ. ರಾವಣನೇ,
ರಾಮನ ಕೈಯಲ್ಲಿ ನೀನು ಮರಣ ಹೊಂದುವುದನ್ನು ತಪ್ಪಿಸುವ ಉದ್ದೇಶದಿಂದ ನಾನು ನಿನಗೆ ಉಪದೇಶ ನೀಡಿದೆ. ಆದರೆ ನೀನು ನನ್ನ ಉಪದೇಶವನ್ನು ತಿರಸ್ಕರಿಸುತ್ತಿರುವೆ ಮತ್ತು ಹಾಗೆ ಮಾಡುವ ಸ್ವಾತಂತ್ರ್ಯವೂ ನಿನಗಿದೆ. ಅಣ್ಣನೇ, ನಾನು ನಿನ್ನ ಶ್ರೇಯಸ್ಸನ್ನು ಬಯಸುತ್ತೇನೆ, ಆದರೆ ಇನ್ನು ನಾನು ನಿನ್ನೊಂದಿಗೆ ಇರಲಾರೆ ಎಂದು ಘೋಷಿಸಿದನು. ಅಲ್ಲಿಂದ ಹೊರಟ ವಿಭೀಷಣ ಹಾಗೂ ಅವನ ಅನುಯಾಯಿಗಳು ರಾಮನ ಶಿಬಿರವನ್ನು 1 ತಾಸಿನೊಳಗೆ ಸೇರಿದರು. ಮೇರು ಪರ್ವತದಂತೆ ಹೊಳೆಯುತ್ತಿದ್ದು ಆಕಾಶದಲ್ಲಿ ಹಾರಾಡುತ್ತಿದ್ದ ವಿಭೀಷಣನನ್ನು ಕಂಡ ಹನುಮಂತನನ್ನುದ್ದೇಶಿಸಿದ ಸುಗ್ರೀವನು, ಎಚ್ಚರ, ಈ ರಾಕ್ಷಸರನ್ನು ನಮ್ಮನ್ನು ಕೊಲ್ಲುವ ಉದ್ದೇಶದಿಂದಲೇ ಇಲ್ಲಿಗೆ ಬಂದಿರಬೇಕು ಎಂದನು. ಆಗ ಬಂಡೆಗಳನ್ನು ತೆಗೆದುಕೊಂಡು ಮರಗಳನ್ನು ಬುಡಸಮೇತ ಕಿತ್ತ ವಾನರರು ಸುಗ್ರೀವನ ಆದೇಶಕ್ಕಾಗಿ ಪ್ರತೀಕ್ಷಿಸಿದರು. ಸ್ನೇಹಿತರೆ, ರಾಮಾಯಣದ 96ನೇ ಭಾಗವನ್ನು ನಾನಿಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೀನಿ. ಹಾಗೆ ಪೂರಿ ಜಗನ್ನಾಥ ಸ್ವಾಮಿಯ ವಿಶ್ವ ಪ್ರಸಿದ್ಧ ರಥೋತ್ಸವವು 7ನೇ ತಾರೀಕು ಜುಲೈಯಿಂದ ಪ್ರಾರಂಭವಾಗಿತ್ತು ಹಾಗೂ ಇಂದು ಮುಕ್ತಾಯ ಅಂತ ಹೇಳ್ತಾ ಇದ್ರು ನನಗೆ ತಿಳಿದ ಒಂದು ಮೂಲದಿಂದ. ಹಾಗೆ ಇಂದು ರಥೋತ್ಸವದ ಕಡೆಯ ದಿನವಾಗಿದ್ದು ಆ ಪೂರಿ ಜಗನ್ನಾಥ ಸ್ವಾಮಿ, ಬಲರಾಮಚಂದ್ರ ಪ್ರಭು, ಸುಭದ್ರಾ ದೇವಿಯನ್ನು ಇಂದು ಮನಸಾರೆ ಸ್ಮರಿಸ್ತಾ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ಹೇಳ್ತಾ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ನಮಸ್ಕಾರ. ಜೈ ಶ್ರೀರಾಮ್.